ಜಯ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ. ನಮಸ್ತೆ ವೀಕ್ಷಕರೇ. ಇವನ ವಿಚಾರ ದೈವ ಸಿದ್ಧಿ ಹೇಗೆ ಮಾಡೋದು, ಅದರ ಸುರು ಹೇಗೆ, ಅದರ ಕ್ರಮ ಹೇಗೆ, ಆಹಾರದ ಕ್ರಮ ಹೇಗೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. ಯಾಕಂದ್ರೆ ಈ ಸಿದ್ಧಿಯ ಕ್ರಮದಲ್ಲಿ ಎಷ್ಟು ತಿಳ್ಕೊಂಡ್ರು ಕಡಿಮೆ, ಎಷ್ಟು ಹೇಳಿದ್ರು ನಾನು ಕಡಿಮೆನೇ ಆಗ್ತದೆ. ಯಾಕಂದ್ರೆ ಇದರಲ್ಲಿ ನಾವು ತುಂಬಾ ತಿಳಿಬೇಕಾಗಿದೆ. ಗೊತ್ತಾಯ್ತಾ? ಮೊದಲದಾಗಿ ವೀಕ್ಷಕರೇ, ನಾವು ಹಣ್ಣಲ್ಲಿ ದಿನ ಕಳಿಬೇಕು. ಹಣ್ಣು, ಎಳನೀರು, ನೀರು, ಇದೆಲ್ಲ ನಾವು ದಿನ ಕಳೆಯೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ತಪಸ್ಸು ಶುರುನಲ್ಲಿ ನಾವು ಹಣ್ಣಲ್ಲಿ ದಿನ ಕಳಿತಾ 6 ದಿನ 7 ದಿನ ಆದಂಗೆ ನಮ್ಮೊಳಗಿರುವಂತಹ ಉಪ್ಪು ಖಾರ ಹುಳಿ ಅಂಶ ಎಲ್ಲ ಹೋಗಿ, ಉಪ್ಪು ಖಾರ ಹುಳಿ ಅಂಶದ ರಕ್ತ ಎಲ್ಲ ಹೊರಗಡೆ ಹೋಗಿ ನಮ್ಮ ದೇಹದಲ್ಲಿ ಹಣ್ಣು, ನೀರು, ಎಳನೀರಿನ ರಕ್ತ ಆಗ್ತದೆ. ಅಂದ್ರೆ ರಕ್ತ ಶುದ್ಧೀಕರಣ ಆಗ್ತದೆ ಮೊದಲನೇದಾಗಿ. ಎರಡನೇದಾಗಿ ನಮ್ಗೆ ದೃಷ್ಟಿಯ ದೋಷ ಇದ್ರೂ, ದೂರದೃಷ್ಟಿ ಕಾಣ್ತಾ ಇಲ್ಲ, ಇರ್ತಾ ಇರ್ಲಿಲ್ಲ ಅಂದ್ರೂ ಮೊದಲು ನಮ್ಗೆ ದೃಷ್ಟಿ ಎಲ್ಲ, ಕಣ್ಣೆಲ್ಲ ಶುದ್ಧ ಆಗ್ತದೆ. ಅಂದ್ರೆ ರಾತ್ರಿ ಕೂಡ ನಮಗೆ ಕಣ್ಣು ಕಾಣಲಿಕ್ಕೆ ಶುರುವಾಗ್ತದೆ. ಯಾವಾಗ? ನಾವು ಹಣ್ಣು ನೀರಲ್ಲೇ 6-7 ದಿನ ಇದ್ದಾಗ. ಹೀಗೆ ಹಣ್ಣು ನೀರಲ್ಲೇ 6-7 ದಿನ ಇದ್ದು ಅಭ್ಯಾಸ, ಇದು ಮೊದಲನೇ ಅಭ್ಯಾಸ, ಹಣ್ಣು ನೀರಲ್ಲೇ 6-7 ದಿನ ಇರುವಂಥದ್ದು. ಆಮೇಲೆ ಎರಡನೇ ಅಭ್ಯಾಸ ಅಂದ್ರೆ ಸಿದ್ಧಿ ಮಾಡ್ಕೊಳ್ಳೋದು. ಮನಸ್ಸೊಳಗೆ ನಾವು ಸಿದ್ಧಿ ಮಾಡ್ಕೊಂತ ಅದನ್ನ ಜಪ ಮಾಡೋದು. ಈಗ ಒಂದು ದುರ್ಗಾನಾಮ ಜಪ ಮಾಡ್ತೇವೆ ಅಂದ್ರೆ ವಂಶ ದುರ್ಗಾ ಜಪ ಮಾಡ್ಕೊಂತ, ತಪಸ್ ಮಾಡ್ಕೊಂತ ನಾವೆಲ್ಲ ತಪಸ್ ಮಾಡುವಾಗ 1 ತಿಂಗಳ ಕಳೆದ್ರು ನಮ್ಗೆ ಏನು ಅನಿಸ್ತಾ ಇರ್ಲಿಲ್ಲ. ಏನು 1-2 ದಿನ ಕಳೆದಂಗ ಅನಿಸ್ತಾ ಇತ್ತು. ಯಾಕಂದ್ರೆ ಕಣ್ಣು ಮುಚ್ಕೊಂಡು ಹೇಗೆ ತಪಸ್ಸಿ ಕೂತ್ ಬಿಟ್ರೆ 1 ತಾಸು 2 ತಾಸು 3 ತಾಸು ಆದ್ರೂ ನಾನು ಎದ್ದೇಳ್ತಾನೆ ಇರ್ಲಿಲ್ಲ. ಅರ್ಥ ಆಯ್ತಾ? ಇವಾಗಲೂ ಹಂಗೆ 2-3 ತಾಸು ಬೆಳಿಗ್ಗೆ ಕೂತ್ಕೊಳ್ತೀನಿ. 3ರಿಂದ ಬೆಳಿಗ್ಗೆ 6 ಗಂಟೆವರೆಗೆ ಎದ್ದೇಳಲ್ಲ. ಸಮಯ ಹೋಗೋದೇ ಗೊತ್ತಾಗಲ್ಲ ತಪಸ್ಸಿ ಕೂತ್ಕೊಳ್ಳೋದು. ಮೊದ್ಲು ಒಂದ್ಸಲ ಬೆಳಗ್ಗೆ ಎದ್ದು ಸ್ನಾನ ಮಾಡೋರಿಗೆ ಸ್ವಲ್ಪ ಮನಸ್ಸಿಗೆ ಕಷ್ಟ ಅನ್ಸುತ್ತೆ. ಒಂದೊಂದ್ ದಿನ ಯಾರು ಸ್ನಾನ ಮಾಡೋಣ ಅಂತ ಅನ್ಸುತ್ತೆ. ಎಲ್ಲರಿಗೂ ಆಲಸ್ಯ ಆಗೋದೇ ಸಹಜ. ನೀರ್ ಜಾಸ್ತಿ ಇದ್ದಾಗ ಹೋಗಿ ಒಂದ್ಸಲ ಮುಳುಕಿ ಎದ್ರೆ ಎಲ್ಲ ಸರಿ ಆಗುತ್ತೆ. ಅರ್ಥ ಆಯ್ತಾ? ಮೊದಲದಾಗಿ ಹಣ್ಣು ನೀರನ್ನ ಅಳವಡಿಸ್ಕೊಳ್ತಾ, ಆಮೇಲೆ ನೀರ್ ಕುಡ್ಕೊಂಡೆ ದಿನ ಕಳೆಯೋ ಅಭ್ಯಾಸ ಮಾಡ್ಕೋಬೇಕು. 1 ದಿನ ಕಳಿಬೇಕು. ಸ್ವಲ್ಪ ಕಷ್ಟ ಅನ್ಸುತ್ತೆ. ನೀರ್ ಕುಡ್ಕೊಂಡೆ 1 ದಿನ ಕಳೆಯೋದು ಕಷ್ಟ ಅನ್ಸತ್ತೆ. 1 ದಿನ ಕಳೆಯೋದು. ಆಮೇಲೆ ನೀರ್ ಕುಡ್ಕೊಂಡೆ 2ನೇ ದಿನ ಕಳೆಯೋದು ಕಷ್ಟ ಅನ್ಸಲ್ಲ. ಆದ್ರೆ ನಾವು ಒಂದು ನೆನಪಿಟ್ಕೋಬೇಕಿದ್ರಲ್ಲ, ನಾವೊಂದು ಸಿದ್ಧಿ ಮಾಡ್ತಾ ಇದೀವಿ, ನಾವೊಂದು ತಪಸ್ ಮಾಡ್ತಾ ಇದೀವಿ ಅಂದ್ರೆ ಖಾಲಿ ಹೊಟ್ಟೆಲ್ಲಿ ಯಾರ ಹತ್ರನೂ ಮಾತಾಡಬಾರ್ದು ವೀಕ್ಷಕರ. ಗೊತ್ತಾಯ್ತಾ? ಇದನ್ನ ನಾವು ಮೊದ್ಲೇ ನೆನ್ಪಿಟ್ಕೋಬೇಕು. ಖಾಲಿ ಹೊಟ್ಟೆಲ್ ನಾವ್ ಯಾರ ಹತ್ರನೂ ಮಾತಾಡಬಾರ್ದು. ಈಗ ತಪಸ್ 5 ತಾಸು ತಪಸ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ನಾವೇನಾದ್ರೂ ತಿಂದ್ಕೊಂಡೇ ಮಾತಾಡ್ಬೇಕು. ಯಾರು ಮಾತಾಡ್ಸಕ್ ಬಂದ್ರೆ ನಾವು ಖಾಲಿ ಹೊಟ್ಟೆಲ್ಲೇ ಮಾತಾಡಿದ್ರೆ ನಮ್ಗೆ ಸಿಟ್ಟು ಬರುವಂತಹ ಸನ್ನಿವೇಶಗಳು ಆಗ್ತವೆ. ಕಾರಣ ಏನಂದ್ರೆ 5 ತಾಸು ನೀವು ತಪಸ್ ಮಾಡಿದ್ರೆ ನಿಮ್ಗೆ ಸಿದ್ಧಿಯಾಗಿರ್ತದೆ. 5 ತಾಸಲ್ಲಿ ನಿಮ್ಗೆ ದೇವರ ಅಂಶ ಸಿದ್ಧಿಯಾಗಿರ್ತದೆ. ಅರ್ಥ ಆಯ್ತಾ? ಸಿದ್ಧಿಯಾಗಿ ಶುರುವಾಗಿರ್ತದೆ, ಸಿದ್ಧಿ ಕೂಡ ಆಗಿರ್ತದೆ. ದೇವರ ಅಂಶ ಅಂದ್ರೆ ನೀರ ಆಕಾರವೇ ಅದು. ಆ ನೀರ ಆಕಾರದಲ್ಲಿ ನಿಮ್ಮ ಹೊಟ್ಟೆ ಒಳಗೆ ಸಿದ್ಧಿಯಾಗಿರ್ತದೆ. ಅರ್ಥ ಆಯ್ತಾ? ಈಗ ಯಾರಾದ್ರೂ ಬಂದಾಗ ನೀವು ಮಾತಾಡಿದಾಗ ಏನಾಗ್ತದೆ ಅಂದ್ರೆ ಆ ಸಿದ್ಧಿ ಶಕ್ತಿ ಅವರಿಗೆ ಸ್ಪ್ರೆಡ್ ಆಗ್ತದೆ, ಅವ್ರಿಗೆ ಹೋಗ್ತದೆ. ಅವ್ರು ಮಾತಾಡಿದಾಗ ಅವರ ನೆಗೆಟಿವ್ ನಿಮ್ಗೆ ಬರ್ತದೆ. ಖಾಲಿ ಹೊಟ್ಟೆಯಲ್ಲಿ ಮಾತಾಡಿದಾಗ ಆಗ ನಿಮ್ಗೆ ಏಕೆಯಾಗಿ ಕೋಪ ಬರ್ಬೋದು. ಕೋಪದಿಂದ ನೀವು ಏನಾದ್ರು ಹೇಳ್ಬೋದು, ಅಥವಾ ಅವರು ಏನಾದ್ರು ಹೇಳ್ಬೋದು. ಇದೆಲ್ಲ ನಡಿಬಹುದು. ಅರ್ಥ ಆಯ್ತಾ? ಅದಕ್ಕೆ ನೀವು ಎಳನೀರು ಅಥವಾ ಬಾಳೆಹಣ್ಣು ತಿಂದ್ಕೊಂಡು ಆಮೇಲೆ ಆರಾಮದಲ್ಲಿ ಮಾತಾಡ್ಬೇಕು. ಅರ್ಥ ಆಯ್ತಾ? ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು. 1 ದಿನ 2 ದಿನ ಹೀಗೆ. ಸಿದ್ಧಿಯಲ್ಲಿ ಇದೆಲ್ಲವೂ ಮುಖ್ಯನೇ. ಇದು ಕೂಡ ಸಿದ್ಧಿನೇ. ಅರ್ಥ ಆಯ್ತಾ? ಸಿದ್ಧಿ ಅಂದ್ರೆ ದೇವರು ಬಂದು ನಮ್ಗೆ ಜಡೆ ಬಂದ್ಬಿಡ್ಬೇಕು, ನಾನು ಒಂದೇ ಸಲ ದೇವರಾಗಿ ಬಿಡ್ಬೇಕು ಅಂದ್ರೆ ಆಗಲ್ಲ. ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಬೇಕು. ತಪಸ್ ಮಾಡ್ತಾ 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 ಹೋಗ್ಬೇಕು.
ಹೀಗೆ ಸಮಯ ಕಳೀತಾ ಹೋಗ್ಬೇಕು. ನಿಮ್ಗೆ 6-7 ದಿನ ನೀವು ಮೌನದಿಂದನೇ ನೀವು ತಪಸ್ ಮಾಡ್ತಾ ಹೋದ್ರೆ ನೀವು ಗ್ರಹಿಸ್ಬೇಕು. ಎಲ್ಲ ತಪಸ್ ಮಾಡುವಾಗ ಎಲ್ಲಾದ್ರೂ ಸೌಂಡ್ ಬಂತಂದ್ರೆ ಅದು ಯಾಕೆ ಬಂದಿರ್ಬೋದು, ಏನು ಅಂತೆಲ್ಲ ನೀವು ಪ್ರಶ್ನೆ ಕೇಳ್ಬೇಕು ಮನಸ್ಸೊಳಗೆ. ಈಗ ಪ್ರಶ್ನೆ ಹೇಗೆ ಅಂದ್ರೆ, ನೀವು ಸಂಕಲ್ಪ ಮಾಡ್ಕೋಬೇಕು, ಮೊದ್ಲೇ ಮನಸ್ಸೊಳಗೆ ಹೇಳ್ಕೋಬೇಕು, ದೇವ್ರೆ ನನಗೆ ಈ ತರ ಸಿದ್ಧಿ ಆಗ್ಬೇಕು, ಇವತ್ತು ಈ ತರ ಈ ವಿಷಯ ಅಂತ ತಿಳ್ಕೋಬೇಕು. ಹಾಗೆ ನನಗೆ ಹೆಚ್ಚಿನ ರೀತಿಯ ಸಿದ್ಧಿ ಲಭಿಸ್ಬೇಕು, ನನಗೊಂದು ಜನರ ಮುಖ ನೋಡಿದ ಕೂಡಲೇ ನನಗೆ ಗೊತ್ತಾಗ್ಬೇಕು ಅವ್ರ ಸಮಸ್ಯೆಗಳೆಲ್ಲ. ಈ ತರ ನೀವು ಮನಸ್ಸೊಳಗೆ ಹೇಳ್ಕೊಂಡು ತಪಸ್ಸನ್ನ ಶುರು ಮಾಡ್ಬೇಕು. ಅರ್ಥ ಆಯ್ತಾ? ನಿಮ್ಗೆ ಆ ವಿಚಾರ, ನೀವು ಹೇಳಿದ ವಿಚಾರ ತಿಳಿಯುವವರೆಗೂ ನೀವು ತಪಸ್ ಮಾಡೋದನ್ನ ಬಿಡ್ಬಾರ್ದು. ಅರ್ಥ ಆಯ್ತಾ? ಹಠ ಇರ್ಬೇಕು, ದೇವರ ನಾಮನ ಕರೆಯೋದು ಬಿಡಬಾರ್ದು. ಖಂಡಿತ ದೇವರು ನಿಮ್ ಮನಸ್ಸಲ್ಲಿ ಹೇಳೇ ಹೇಳ್ತಾರೆ. ಹಾಗೆ ನಿಮ್ಗೆ ಜನರು ನೋಡಿದ ಕೂಡ ನಿಮ್ಗೆ ಗೊತ್ತಾಗೇ ಆಗತ್ತೆ ಕಷ್ಟ ಅದೆಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೇಳುದು, ತಪಸ್ಸಿನ ಶಕ್ತಿಯಿಂದ ಏನ್ ಬೇಕಾದ್ರೂ ಇಲ್ಲಿ ಮಾಡ್ಬೋದು, ಸಾಧನೆ ಕೂಡ ಮಾಡ್ಬೋದು, ಜನರಿಗೆ ಒಳ್ಳೇದ್ ಮಾಡ್ಬೋದು, ನಿಮ್ ಮನಸ್ಸಿಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಆ ವಿಚಾರ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಮಾಡಕ್ಕಾಗತ್ತೆ ಅಂತ ಎಲ್ಲವನ್ನು ಮಾಡಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಇದು ವಿಚಾರ ಆಗಿರ್ತದೆ. ತಪಸ್ಸಿಂದ ಏನು ಮಾಡಕ್ಕಾಗಲ್ಲ ಅಂತ ಏನಿಲ್ಲ, ಎಲ್ಲವನ್ನು ಮಾಡ್ಬೋದು. ಸಾಧನೆ, ಸಿದ್ಧಿ, ಜನರಿಗೆ ಒಳ್ಳೇದು ಮಾಡ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ನಮಸ್ತೆ ವೀಕ್ಷಕರೇ, ಜಯ ಶ್ರೀ ದುರ್ಗಾ.